ಪ್ರೀತಿಯ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ನಮಸ್ಕಾರ. ನಾನು KJ ಹಳ್ಳಿ ಸುರೇಶ್. ಸ್ನೇಹಿತರೆ, ನೀಟ್ ವೈಫಲ್ಯದ ವಿರುದ್ಧ ಜಂಜಿಗಳು, ವಿದ್ಯಾರ್ಥಿಗಳು ನಡೆಸಿದ ಹೋರಾಟ ಒಂದು ಕ್ರಾಂತಿಕಾರಕವಾದ, ಒಂದು ಯಶಸ್ವಿಯಾದ ಹೋರಾಟ ನಿಮ್ಮೆಲ್ಲರಿಗೂ ಗೊತ್ತಿದೆ. ಅನಂತರ ಈಗ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟಿದ್ದಾರೆ. ಮೋದಿ ಸರ್ಕಾರಕ್ಕೆ ನಡುಕ ಶುರುವಾಗಿದೆ. ಇನ್ನು ನಾವು ಇಡುವ ಪ್ರತಿಯೊಂದು ಹೆಜ್ಜೆಗಳು, ಪ್ರತಿಯೊಂದು ನಿರ್ಧಾರಗಳು ಕೂಡ ಅತ್ಯಂತ ಸಮರ್ಥವಾಗಿ ಜನರಿಗೆ ಪೂರಕವಾಗಿಲ್ಲ ಅಂದರೆ ಯುವಕರು ರೊಚ್ಚಿಗೇಳ್ತಾರೆ, ನಮ್ಮ ಬುಡಕ್ಕೆ ಬೆಂಕಿ ಇಡ್ತಾರೆ ಅನ್ನೋದು ಗೊತ್ತಾಗಿದೆ. ಈಗ ಇದರ ನಡುವೆ ಒಂದು ರಿಸರ್ವೇಷನ್ ಹಟಾವೋ ಅಂಥೇಳಿ ಒಂದು ಅಭಿಯಾನವನ್ನು ಹರಿಬಿಡ್ತಿದ್ದಾರೆ. ಇದನ್ನು ನೋಡಿದ್ರೆ ಇದೊಂದು ಪ್ರೊಪಗೇಂಡಾ ಅಂತ ಅನಿಸುತ್ತೆ. ಅಂದರೆ ಈ ವಿದ್ಯಾರ್ಥಿಗಳ, ಜಂಜಿಗಳ, ಕಾಕ್ರೋಚ್ ಪಾರ್ಟಿಗಳ ಈ ಹೋರಾಟದ ಯಶಸ್ಸನ್ನು ಸಹಿಸಿಕೊಳ್ಳಲು ಸಾಧ್ಯವಾಗದೆ ಪ್ರೊಪಗಂಡಾ ಮಾಡಿದ್ದಾರೆ ಅಂತ ಅನಿಸುತ್ತೆ. ಮನೋವಾದಿಗಳ ಒಂದು ಗುಂಪು ಅಂತ. ಯಾಕೆಂದರೆ ಮನೋವಾದಿಗಳಿಗೆ ಯಾವಾಗಲೂ ಈ ಮೀಸಲಾತಿ, ಸಾಮಾಜಿಕ ನ್ಯಾಯದ ಪ್ರಾತಿನಿಧ್ಯ ಅಂದರೆ ಆಗೋದಿಲ್ಲ. ಅವ್ರಿಗೇನಾದರೂ ಮನುಸ್ಮೃತಿ, ಚಾತುರ್ವರ್ಣ ವ್ಯವಸ್ಥೆ, ಅಸಮಾನತೆ ಇದಿದ್ದರೆ ಖುಷಿ. ಎಲ್ಲ ಸಮಾನವಾಗಿರಬೇಕು, ಸಮಾನವಾದ ಅವಕಾಶಗಳನ್ನ ಕೊಡಬೇಕು, ಜಾತಿ ತಾರತಮ್ಯ ಇರಬಾರ್ದು, ಎಲ್ಲರೂ ಒಂದೇ ಅಂತ ಹೇಳಿದ್ರೆ ಅವ್ರಿಗಾಗಲ್ಲ. ಜಾತಿ ಶ್ರೇಷ್ಠತೆಯ ವ್ಯಸನ ಬೇಕು, ತಾರತಮ್ಯ ಬೇಕು, ರಿಸರ್ವೇಷನ್ ಕೊಡಬಾರ್ದು, ಈ ಥರವೆಲ್ಲ ಇವ್ರದ್ದು ಅಜೆಂಡಾಗಳಲ್ವ. ಈಗ ಆ ಒಂದು ಕ್ರೆಡಿಟ್ಟು, ಆ ಒಂದು ಸೆಲೆಬ್ರೇಷನ್ ಕಡಿಮೆ ಆಗಬೇಕು, ಈ ಹೋರಾಟದ ಒಂದು ಖುಷಿನ ಮಂಕು ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ, ಮತ್ತು ಇನ್ನೊಂದು ಹರಿಬಿಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಈ ಮನುವಾದಿಗಳು ಈ ರಿಸರ್ವೇಷನ್ ಹಟಾವೋ ಅಂತ ಬಿಟ್ಟಿದ್ದಾರೆ. ಒಂದು ಅರ್ಥ ಮಾಡ್ಕೋಬೇಕು, ಈ ದೇಶದಲ್ಲಿ ರಿಸರ್ವೇಷನ್ ಪಡೆಯದೇ ಇರುವ ಯಾವುದೇ ಒಂದು ಸಮುದಾಯ ಇಲ್ಲ. ಪ್ರತಿಯೊಂದು ಸಮುದಾಯವೂ ಕೂಡ ರಿಸರ್ವೇಷನ್ನ ಪಡಿತಾ ಇದೆ. ಜಾತಿ ಮೀಸಲಾತಿಯನ್ನು, ಶಿಕ್ಷಣದಲ್ಲಿ ಮೀಸಲಾತಿ, ಉದ್ಯೋಗದಲ್ಲಿ ಮೀಸಲಾತಿಯನ್ನು ಪಡಿತಿದ್ದಾರೆ. ಇದು ಒಂದು ಅರ್ಥ ಮಾಡ್ಕೊಳ್ಬೇಕು. ಈಗ ರಿಸರ್ವೇಷನನ್ನು, ಈಗ ಇವರೇನು ರಿಸರ್ವೇಷನ್ ಹಟಾವ್ ಅಂತ ಮಾಡ್ತಿದ್ದಾರಲ್ಲ, ರಿಸರ್ವೇಷನನ್ನು ಯಾರಿಗೆ ಕೊಡಬಾರ್ದು ಅನ್ನೋದ್ರ ಬಗ್ಗೆ ಈಗ ಹೋರಾಟ ಮಾಡಬೇಕಾಗಿದೆ. EWS, ಎಕನಾಮಿಕಲಿ ವೀಕ್ ಸೆಕ್ಷನ್ ಅಂತ ಏನಿದಾರಲ್ಲ ಅವ್ರಿಗೆ, ಅಂದರೆ ಆರ್ಥಿಕವಾಗಿ ದುರ್ಬಲಗೊಂಡಿರುವ ಒಂದಷ್ಟು 3% ಪ್ರಾಬಲ್ಯ ಇರುವ ಜನಸಂಖ್ಯೆ ಇರುವ ಜನರಿಗೆ, ಬ್ರಾಹ್ಮಣರು, ಜೈನರು, ಇನ್ನು ಯಾರ್ಯಾರೋ ಬರ್ತಾರೆ ಒಂದಷ್ಟು, ಅವರು ಇರೋದೇ 3%, ಆದರೆ 10% ಮೀಸಲಾತಿಯನ್ನು ಕೊಡಲಾಗಿದೆ. ಇದು ಎಂಥ ಅನ್ಯಾಯ ಅಲ್ವಾ? ಅವರೇನು ಯಾವುದೇ ಹೋರಾಟ ಮಾಡಲಿಲ್ಲ, ಬೀದಿಗಿಳಿಲಿಲ್ಲ. ಮೋದಿ ಸರ್ಕಾರ ಅವರನ್ನು ಸಂತೃಪ್ತಿಗೊಳಿಸಲು ಸಲುವಾಗಿ 3% ಇರುವ ಜನರಿಗೆ 10% ಮೀಸಲಾತಿ ಕೊಟ್ಟರು. ಇದು ಅನ್ಯಾಯ ಅಲ್ವಾ? ಇದರ ವಿರುದ್ಧ ಈ ಹಟಾವೋ ಆದರೆ ಒಳ್ಳೆಯದು. ಆಮೇಲೆ ಇನ್ನುಳಿದಂಗೆ ನಮ್ಮ ವ್ಯವಸ್ಥೆಯಲ್ಲಿ ಬ್ಯಾಕ್ವರ್ಡ್ ಕ್ಲಾಸಸ್ ಇದ್ದಾರೆ, ಅಲ್ಪಸಂಖ್ಯಾತರಿದ್ದಾರೆ, ಆಮೇಲೆ SC/ST ಸಮುದಾಯಗಳಿದ್ದಾವೆ. ಅವ್ರಿಗೆಲ್ಲರೂ ಮೀಸಲಾತಿ ಇದೆ. SC/ST ಸಮುದಾಯಗಳಿಗೊಂದು 15% ಮೀಸಲಾತಿ ಇರ್ಬೋದು. ಬ್ಯಾಕ್ವರ್ಡ್ ಕ್ಲಾಸಸ್ಗೂ ಒಂದು 34-35% ಇರ್ಬೋದು. ಅದೆಲ್ಲ ಏನು ಅಂದರೆ ಅವರು ಸಾಮಾಜಿಕವಾಗಿ ಹಿಂದುಳಿದಿರುವ ಕಾರಣಕ್ಕೋಸ್ಕರ ಮೀಸಲಾತಿಯನ್ನು ಕೊಡಲಾಗಿದೆ. ಆದರೆ ಮನುವಾದಿಗಳಿಗೆ ಈ ಸಣ್ಣ ಸಮುದಾಯಗಳು, ಅವಕಾಶ ವಂಚಿತ ಸಮುದಾಯಗಳು ಮುನ್ನೆಲೆಗೆ ಬರೋದು, ಅವರು IAS ಆಗೋದು, ಅವ್ರ ಅಧಿಕಾರಿಗಳಾಗೋದು, ಅವರಿಗೆ ಮೀಸಲಾತಿಯ ಸೌಲಭ್ಯ ಸಿಗೋದು ತಡ್ಕೊಳಕ್ಕಾಗ್ತಾಯಿಲ್ಲ. ಅವರು MLA ಆಗೋದು, ಇವ್ರಿಗೆ ತಡ್ಕೊಳಕ್ಕಾಗ್ತಾಯಿಲ್ಲ. ಅಯ್ಯೋ ಇವ್ರು ಹಂಗೆ ಆಗ್ಬಿಟ್ರಲ್ಲ ಅಂತ. ಯಾಕೆಂದರೆ ನಾವು ನೋಡಿದ್ದೀವಲ್ಲ, ಈ ಮನುವಾದಿ ವ್ಯವಸ್ಥೆಯ ಈ ದೇಶದಲ್ಲಿ ಒಬ್ಬ ದಲಿತ ಮೀಸೆ ಬಿಟ್ಟರೆ ಅವನನ್ನು ಕೊಲೆ ಮಾಡ್ತಾರೆ, ಒಬ್ಬ ದಲಿತ ಕುದುರೆ ಮೇಲೆ ಹೋದರೆ ಅವನನ್ನು ಕೊಲೆ ಮಾಡ್ತಾರೆ, ಒಬ್ಬ ದಲಿತ ಹುಡುಗ ಫಸ್ಟ್ ರ್ಯಾಂಕ್ ಬಂದರೆ ಅವನು ಕರ್ಕೊಂಡೋಗಿ ಕೊಲೆ ಮಾಡ್ತಾರೆ. ಅಂತ ಕೆಟ್ಟ ವ್ಯವಸ್ಥೆಯಲ್ಲಿ ಬದುಕ್ತಾ ಇದ್ದೀವಿ ನಾವು. ಆಮೇಲೆ ಒಂದು ಅರ್ಥ ಮಾಡ್ಕೋಬೇಕು, ಮೀಸಲಾತಿ ಅಂದರೆ ಅದು ಬಡತನ ನಿರ್ಮೂಲನೆ ಕಾರ್ಯಕ್ರಮ ಅಲ್ಲ. ಅದು ಸಾಮಾಜಿಕವಾದ, ಆರ್ಥಿಕವಾದ ಮತ್ತು ಅವರಿಗೆ ಆಗಿರುವ ಅನ್ಯಾಯಕ್ಕೆ ಪೂರಕವಾಗಿ ಅದನ್ನು ಸರಿಪಡಿಸೋ ಸಲುವಾಗಿ ಕೊಡುವ ಒಂದು ಪ್ರಾತಿನಿಧ್ಯ ಅಂತ. ಈಗ ಸ್ವಾತಂತ್ರ್ಯ ಬಂದು 75-76 ವರ್ಷಗಳು, ಒಂದು 70 ದಶಕಗಳು ಕಳೀತಾ ಬಂದ್ವಲ್ಲ, ಈಗ ಮೀಸಲಾತಿ ಸಿಕ್ಕಿದೆ. ಆದರೆ 2,500-3 ಸಾವಿರ ವರ್ಷಗಳಿಂದ ಅವಕಾಶ ವಂಚಿತ ತಳ ಸಮುದಾಯಗಳು, ದಮನಿತ ಸಮುದಾಯಗಳು, ದಲಿತ ಸಮುದಾಯಗಳಿಗೆ ಮೀಸಲಾತಿನೇ ಇರಲಿಲ್ಲಲ್ಲ. ಅವರು ಸಮಾಜದಲ್ಲಿ ತುಂಬ ನಿಕೃಷ್ಟವಾಗಿ ಬದುಕ್ತಾ ಇದ್ರಲ್ಲ. ಸ್ವಾತಂತ್ರ್ಯಕ್ಕಿಂತಲೂ
ಹಿಂದೆ 2-2.5 ಸಾವಿರ ವರ್ಷಗಳ ಹಿಂದೆ ಅವ್ರಿಗೆ ಶಿಕ್ಷಣನೇ ಕೊಡಲಿಲ್ವಲ್ಲ, ಅದಕ್ಕೇನು ಮಾಡಬೇಕು? ಈಗ ನಿಮಗೊಂದು 70-75 ವರ್ಷ ಮೀಸಲಾತಿ ಈಗ ಶುರುವಾಗಿದೆ. ಈಗ ಬಂದದಕ್ಕೆ ನಿಮ್ಗೆ ಇಷ್ಟು ಬ್ಲಾಸ್ಟ್ ಆಗ್ತಾಯಿದ್ದೀರಾ, ಬುರ್ಕೊಳ್ತಿದ್ದೀರಾ, ಒದ್ದಾಡ್ತಿದ್ದೀರಾ. ಆದರೆ 2-2.5 ಸಾವಿರ ವರ್ಷಗಳಿಂದಲೂ ನ್ಯಾಯ ಸಿಗದೆ, ಶಿಕ್ಷಣ ಇಲ್ಲದೆ, ಅವಮಾನವನ್ನು ಸಹಿಸ್ಕೊಂಡು, ಜಾತಿ ತಾರತಮ್ಯ ಮಾಡಿಕೊಂಡು ನಿಕೃಷ್ಟವಾಗಿ ಬದುಕ್ತಿದ್ರಲ್ಲ, ಅದಕ್ಕೇನು ಪರಿಹಾರ? ಆ ಕಾರಣಕ್ಕೋಸ್ಕರನೇ ಮೀಸಲಾತಿ ಅಂದರೆ ಅದೊಂದು ಬಡತನ ನಿರ್ಮೂಲನೆ ಮಾಡೋದಲ್ಲ, ಸಮಾಜದಲ್ಲಿ ಜಾತಿ ಶೋಷಣೆ ಮಾಡ್ತಾರಲ್ಲ, ಜಾತಿ ತಾರತಮ್ಯ ಮತ್ತು ಜಾತಿ ನಿಂದನೆ ಮಾಡ್ತಾರಲ್ಲ, ಆ ನಿಂದನೆಯನ್ನು, ಆ ಶೋಷಣೆಯನ್ನು ಅನುಭವಿಸಿದ ಸಮುದಾಯಗಳಿಗೆ ಮಾತ್ರ ಗೊತ್ತು ಆ ನೋವೇನು ಅನ್ನೋದು. ಹಾಗಾಗಿ ಆ ಒಂದು ಪ್ರಾತಿನಿಧ್ಯವನ್ನು ಕಲ್ಪಿಸುವ ಸಲುವಾಗಿ ರಾಜಕೀಯ ಪ್ರಾತಿನಿಧ್ಯ, ಶೈಕ್ಷಣಿಕ ಪ್ರಾತಿನಿಧ್ಯ, ಆಮೇಲೆ ಸಾಮಾಜಿಕ ಪ್ರಾತಿನಿಧ್ಯ ಕಲ್ಪಿಸುವ ಸಲುವಾಗಿ ಮೀಸಲಾತಿಯನ್ನು ಕೊಡೋದು. ಮೀಸಲಾತಿ ಬಡತನ ನಿರ್ಮೂಲನೆ ಅಲ್ಲ, ಅದು ಸಾಮಾಜಿಕವಾಗಿ ಮುನ್ನೆಲೆ ತರೋದಕ್ಕೆ. ನೀವೆಲ್ಲ ತುಳಿದಿದ್ರಲ್ಲ, ಮನುವಾದಿಗಳ ವ್ಯವಸ್ಥೆ ಅವ್ರನ್ನ ತುಳಿದಿತ್ತಲ್ಲ, ಅವ್ರನ್ನ ಶೋಷಣೆಗೆ ಬಳಕೆ ಮಾಡ್ಕೊಂಡಿತ್ತಲ್ಲ. ಇವತ್ತಿಗೂ ಕೂಡ ಜಾತಿ ತಾರತಮ್ಯ ನಡೀತಾ ಇದೆಯಲ್ಲ. ಎಷ್ಟೋ ಹಟ್ಟಿಗಳಿಗೆ, ಊರುಗಳಿಗೆ, ದೊಡ್ಡ ದೊಡ್ಡ ಸಮುದಾಯಗಳ ಮನೆಗಳಿಗೆ, ಊರುಗಳಿಗೆ ಇವತ್ತು SC/ST ಸಮುದಾಯಗಳಿಗೆ ಪ್ರವೇಶ ಇಲ್ಲ, ದೇವಸ್ಥಾನಗಳಿಗೆ ಪ್ರವೇಶ ಇಲ್ಲ, ಅಂತರ್ಜಾತಿ ಮದುವೆ ಆದರೆ ಅವ್ರನ್ನ ಬಿಡಲ್ಲ, ಹಲ್ಲೆ ಮಾಡ್ತೀರಿ, ಜಾತಿಯನ್ನು ಇಟ್ಕೊಂಡು ಅವ್ರನ್ನ ನಿಂದನೆ ಮಾಡ್ತೀರಿ. ಈ ನಿಂದನೆಯ ನೋವು ಬಲಾಢ್ಯ ಪ್ರಬಲ ಜಾತಿಗಳಿಗೆ ಗೊತ್ತಾಗಲ್ಲ. ಅದಕ್ಕೆ ನೊಂದವರ ನೋವು ನೋಯದವರೆತ್ತಬಲ್ಲರು ಅಂತ ಹೇಳೋದು. ಈ ಜಂಜಿಗಳಿಗೆ, ಈ ಹೋರಾಟಗಾರರಿಗೆ, ಯುವಕರಿಗೆ ಈ ಒಂದು ವಿಚಾರ ಅರ್ಥ ಆಗಬೇಕು. ಇಲ್ಲಾಂದರೆ ಈ ಮನುವಾದಿಗಳು ಏನು ಮಾಡಿಬಿಡ್ತಾರೆ ಅಂದರೆ, ದಲಿತರನ್ನು ಎನ್ಕ್ಯಾಶ್ ಮಾಡಿಕೊಂಡು ಹಿಂದುಳಿದ ವರ್ಗದವ್ರನ್ನೂ ಕರ್ಕೊಂಬಂದ್ಬಿಟ್ಟು ಮೀಸಲಾತಿ ವಿರುದ್ಧನೇ ಹೋರಾಟ ಮಾಡಿಸ್ಬಿಡ್ತಾರೆ. ಈ ಮಂಡಲ ಕಮಂಡಲ ಅಂಥೇಳಿ ಹೋರಾಟ ಮಾಡಿಸಿದ್ದು ಇವರೇನೆ. ಮಂಡಲ್ ವರದಿ ಬಂತಲ್ಲ, ಮಂಡಲ್ ವರದಿ ಬಂದಾಗ ಅದನ್ನು ವಿರೋಧ ಮಾಡಿದ್ದು ಯಾರು ಅಂದರೆ, ಮೀಸಲಾತಿಯನ್ನು ಅಂದರೆ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿಯ ವಿಚಾರವಾಗಿ ಮಂಡಲ್ ವರದಿ ಬಂದಾಗ ಅದು ಹಿಂದುಳಿದ ವರ್ಗಗಳಿಗೆ ಸಹಾಯ ಆಗಲಿ ಅಂತ ಬಂದಂಥ ವರದಿ. ಆದರೆ ಈ ಮನುವಾದಿಗಳು ಆ ಹಿಂದುಳಿದ ವರ್ಗದವ್ರನ್ನೇ ಬಿಟ್ಟು ಅದರ ವಿರುದ್ಧ ಹೋರಾಟ ಮಾಡಿಸಿದ್ರು, ಮಂಡಲ್ ಕಮಂಡಲ್ ಅಂತ. ಹಾಗಾಗಿ ಈ ಕುತಂತ್ರದ ಬಗ್ಗೆ, ಮನುವಾದಿಗಳ ಈ ಕುತಂತ್ರದ ಬಗ್ಗೆ ಹಿಂದುಳಿದ ವರ್ಗದವರು, ದಲಿತ ಸಮುದಾಯಗಳು, ಬುಡಕಟ್ಟು ಜನರು ತುಂಬ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಸೊ ಇದ್ರ ಬಗ್ಗೆ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಸೊ ಇವರು ಯಾಕೆ ಮೀಸಲಾತಿ ವಿರೋಧವನ್ನು ಮಾಡ್ತಿದ್ದಾರೆ ಅಂದರೆ, ಇವರಿಗೆ ಸಹಿಸ್ಕೊಳ್ಳೋಕ್ಕಾಗ್ತಾಯಿಲ್ಲ ಸಮಾನತೆಯನ್ನು. ಆ ಸಣ್ಣ ಸಮುದಾಯಗಳು ಮೇಲೆ ಬರೋದು, ಅವರು MLAಗಳಾಗೋದು, ಅಧಿಕಾರಿಗಳಾಗೋದು ಇವರಿಗೆ ಹೊಟ್ಟೆಯಲ್ಲಿ ಖಾರ ಕಲಿಸ್ದಂಗೆ ಆಗುತ್ತೆ. ಈ ಹುನ್ನಾರ ನಮಗೆಲ್ಲ ಅರ್ಥ ಆಗಬೇಕು. ನಮಸ್ಕಾರ.